ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 18ನೇ ಅಧ್ಯಾಯದ 23ನೇ ಶ್ಲೋಕ. ಹೌದಾ? ಸರಿ ಸರಿ. ಹಿಂದೆ ಯಾರು ಜ್ಞಾನದ ಬಗ್ಗೆ ಸಾತ್ವಿಕ, ರಾಜಸ, ತಾಮಸ ಯಾವುದು, ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ ಯಾವುದು, ತಾಮಸ ಜ್ಞಾನ ಯಾವುದು ಅನ್ನೋದನ್ನು ನಿರೂಪಣೆ ಮಾಡಿದ. ಈಗ ಕರ್ಮಗಳ ಬಗ್ಗೆ, ತ್ರಿವಿಧ ಕರ್ಮಗಳ ಬಗ್ಗೆ ನಿರೂಪಣೆ. 23 ಶ್ಲೋಕವನ್ನು ಹೇಳೋಣ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ನಿಯತಂ ಅಂದರೆ ಯಾವಾಗಲೂ ಆ ಕರ್ಮವನ್ನು ಮಾಡುವಂಥದ್ದು ನಿಯತವಾಗಿ. ಎಂದೂ ಎಷ್ಟೇ ವಿಘ್ನಗಳು ಬಂದರೂ ಆ ಮಾಡಿದ ಒಂದು ಪ್ರತಿಜ್ಞೆ ಆಗಿರಬಹುದು, ಮನಸ್ಸಿನಲ್ಲಿ ಮಾಡಿರುವಂತಹ ಸಂಕಲ್ಪ ಆಗಿರಬಹುದು, ಅದಕ್ಕೆ ಅನುಸಾರವಾಗಿ ಮಾಡುವಂತಹ ಆ ಕರ್ಮ ನಿಯತವಾಗಿ ಯಾವಾಗಲೂ ಮಾಡುವಂಥದ್ದು. ಅಷ್ಟೇ ಅಲ್ಲ, ಸಂಗರಹಿತಂ, ನನ್ನದೆಂಬ ಸ್ನೇಹ ಇಲ್ಲದಿರುವಂಥದ್ದು. ನಾನು ಮಾಡ್ತಾ ಇದ್ದೇನೆ, ಈ ರೀತಿ ಭಾವನೆ ಇರಬಾರದು. ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಅರಾಗದ್ವೇಷತಃ ಕೃತಂ, ಯಾವುದೇ ಒಂದು ಫಲವನ್ನು ಅಪೇಕ್ಷಿಸಿ ಮಾಡುವಂಥದ್ದು. ಅರಾಗ ಅದ್ವೇಷ ಅರ್ಥಾತ್ ಕೀರ್ತಿಯಲ್ಲಿ ನಮಗೆ ಯಶಸ್ಸು ಬರಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಮಾಡುವಂಥದ್ದು, ದ್ವೇಷವನ್ನ ಬಿಟ್ಟು ಮಾಡುವಂಥದ್ದು ಆ ಕರ್ಮ. ಅದ್ವೇಷ ಅರಾಗ, ಈ ರೀತಿ ಅನ್ವಯ ಮಾಡ್ಕೊಳ್ಬೇಕು ನಾವು. ಅರಾಗ ಅದ್ವೇಷ, ನಮಗೆ ಯಶಸ್ಸಿನಲ್ಲಿ ನಾವು ಈ ಒಂದು ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೇವೆ? ಯಶಸ್ಸು ಬರಬೇಕು. ಕೆಲವೊಂದು ಕಂಪನಿಗಳು ಯಾವುದೋ ಒಂದು ಹಳ್ಳಿ ಊರಿನಲ್ಲಿ ಶುರು ಆಗಬೇಕಾದ್ರೆ ಹಳ್ಳಿ ಊರಿನವರು ಅದಕ್ಕೆ ಅಪೋಸ್ ಮಾಡ್ತಾರೆ. ಬೇಡ, ನಮ್ಮ ಪರಿಸರ ಹಾಳಾಗತ್ತೆ, ಹಾಗೆ ಹೀಗೆ ಅಂತ. ಆ ಕಂಪನಿಯವರು ಏನು ಮಾಡ್ತಾರೆ, ಆ ಹಳ್ಳಿ ಊರಿನಲ್ಲಿ ಹೋಗಿ ಎಲ್ಲರಿಗೂ ಬೇಕಾದಷ್ಟು ಕೊಟ್ಟು ಅವರು ಹೆಸರನ್ನೂ ಪಡ್ಕೊಂಡು ತಮ್ಮ ಕಂಪನಿಯನ್ನು ಶುರು ಮಾಡಿಕೊಳ್ತಾರೆ. ಹೆಸರಿಗೋಸ್ಕರ ಮಾಡುವಂಥದ್ದು, ಕಂಪನಿ ಬೆಳಿಲಿ ಅನ್ನೋಗೋಸ್ಕರ ಮಾಡುವಂಥದ್ದು. ಹೀಗೆ ಮತ್ತೊಂದು ಕೀರ್ತಿಗೋಸ್ಕರ ಮಾಡುವಂಥದ್ದು.
ಅಥವಾ ಯಾರೋ ಒಬ್ಬರು ನಾವು ಮಾಡುವಂಥದ್ರಿಂದ ಅವರ ಮೇಲೆ ದ್ವೇಷದಿಂದ ಮಾಡುವಂಥದ್ದು, ಅದನ್ನೂ ಬಿಡಬೇಕು. ಅಫಲ ಪ್ರೇಪ್ಸುನ, ಯಾವ ಒಂದು ಫಲದ ಅಪೇಕ್ಷೆ ಇರಬಾರದು, ಯಾವ ಫಲದ ಅಪೇಕ್ಷೆಯೂ ಇರಬಾರದು. ಕರ್ಮ ಯತ್ ತತ್ ಸಾತ್ವಿಕ ಮುಚ್ಯತೆ. ಈ ರೀತಿಯಾಗಿ ನಿಯತವೂ ಆಗಿರುವಂತಹ, ನಾನು ಮಾಡ್ತಾ ಇದ್ದೇನೆ ಎನ್ನುವಂತಹ ಸ್ನೇಹ ಇಲ್ಲದೇ ಇರುವಂತಹ, ಕೀರ್ತಿಯ ಒಂದು ಯಶಸ್ಸಿನ ಒಂದು ಆಸೆಯನ್ನು ಇಟ್ಟುಕೊಂಡು ಮಾಡದೇ ಇರುವಂತಹ, ಮತ್ತೊಬ್ಬರ ಮೇಲೆ ದ್ವೇಷವನ್ನು ಇಟ್ಟುಕೊಂಡು ಮಾಡದೇ ಇರುವಂತಹ, ಫಲದ ಅಪೇಕ್ಷೆ ಇಲ್ಲದೇ ಮಾಡದೇ ಇರುವಂತಹ ಯಾವ ಒಂದು ಕರ್ಮ ಇದೆ ಅದು ಸಾತ್ವಿಕ ಕರ್ಮ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಯತ್ ಕರ್ಮ, ಯಾವ ಕರ್ಮವು ಯತ್ ಕರ್ಮ, ಯಾವ ಕರ್ಮವು ನಿಯತಂ, ನಿಯತವೂ ನಿಯತಂ, ನಿಯತವೂ ನಿಯತಂ, ನಿಯತವು ಸಂಗರಹಿತಂ, ನನ್ನದೆಂಬ ಸ್ನೇಹ ಇಲ್ಲದ್ದೋ, ಸಂಗರಹಿತಂ, ನನ್ನದೆಂಬ ಸ್ನೇಹ ಇಲ್ಲದ್ದೋ, ಇಲ್ಲದ್ದು, ಅರಾಗದ್ವೇಷತಃ, ಕಾಮದ್ವೇಷಗಳನ್ನು ಬಿಟ್ಟು, ಕಾಮ ಮತ್ತು ದ್ವೇಷಗಳನ್ನು ಬಿಟ್ಟು, ಅಫಲ ಪ್ರೇಪ್ಸುನ, ಅಫಲ ಪ್ರೇಪ್ಸುನ, ಫಲವನ್ನು ಬಯಸದವನು, ಫಲವನ್ನು ಬಯಸದವನು, ಕೃತಂ ಮಾಡಲ್ಪಟ್ಟದ್ದು, ಕೃತಂ ಮಾಡಲ್ಪಟ್ಟದ್ದು, ತತ್ ಅದು, ತತ್ ಆ ಕರ್ಮವು, ಸಾತ್ವಿಕ ಮುಚ್ಯತೆ, ಸಾತ್ವಿಕ ಎಂದು, ಸಾತ್ವಿಕ ಎನಿಸುತ್ತದೆ, ಸಾತ್ವಿಕ ಮುಚ್ಯತೆ, ಸಾತ್ವಿಕ ಎನಿಸುತ್ತದೆ. ಪ್ರಶ್ನೆ ಇದ್ರೆ ಕೇಳಿ. ಅವರಿಗೆ ನಮಃ. ಪ್ರಶ್ನೆ ಇಲ್ಲ, ಆದ್ರೆ ನೀವು ಕಂಪನಿ ಉದಾಹರಣೆ ಕೊಟ್ರಲ್ಲ, ಅವಾಗ ತಮಿಳ್ ಗಾದೆ ಜ್ಞಾಪಕ ಬಂತು. ವ್ಯಾಪಾರದಲ್ಲಿ ಧರ್ಮಮಿಲ್ಲೈ, ವ್ಯಾಪಾರದಲ್ಲಿ ಧರ್ಮಮಿಲ್ಲೈ, ಧರ್ಮದಲ್ಲಿ ವ್ಯಾಪಾರಮಿಲ್ಲೈ. ವ್ಯಾಪಾರ ಮಾಡುವಾಗ ಧರ್ಮ ನೋಡಬಾರ್ದು, ಧರ್ಮ ಮಾಡುವಾಗ ವ್ಯಾಪಾರ ಮಾಡಬಾರ್ದು. ನಮ್ಗೇನ್ ಸಿಗುತ್ತೆ ಅಂತ. ಪಕ್ಕದ ಮೇಲೆ ಒಬ್ಳು ಅಜ್ಜಿ ಇರೋಳು, ಅವಳಿಂತ ಹೇಳೋಳು. ಹೀಗೆ ನಮ್ಮೂರಲ್ಲೆಲ್ಲ, ಕೊಪ್ಪಳದಲ್ಲೆಲ್ಲ ಹಾಗೆ
ಬಲ್ಡೋಟಾ ಕಂಪ್ನಿಯನ್ನು ತೆಗಿಬೇಕು ಆಗ್ತಿದೆ ಅಂತ ಹೇಳಿದಾಗ, ಅಂದರೆ ಅವರು ಮಾಡುವಂತಹ ಕೆಲಸ ನೋಡ್ರಿ, ನಮ್ಮೂರಿಗೆ ಬಂದು ಯಾರ್ಯಾರು ಅಂಗವಿಕಲರಿದ್ದಾರೋ, ಅಂದರೆ ಒಂದೇ ಕಾಲಿನವರಿದ್ದಾರೋ ಅವರಿಗೆಲ್ಲ ಹೊಸ ಕಾಲನ್ನು ಕೊಡಿಸ್ತೇವೆ ಅಂತ. ಪ್ಲಾಸ್ಟಿಕ್ ಕಾಲು ಹೊಸ, ಅದು ಒಳ್ಳೇದು. ಸರಿಯಾಗಿರೋದೆ. ಎಷ್ಟು ಜನ ಇರ್ತಾರೆ ಒಂದು ಊರಲ್ಲಿ? 10 ಜನ. ಬೋಲ್ಡ್ ಮಾತ್ರ ದೊಡ್ಡ ದೊಡ್ಡದು. ಆ, ಸರಿನಾ? ನಾವು ಈ ರೀತಿ ಎಲ್ಲ ಮಾಡಿದ್ದೇವೆ ಅಂತ ತೋರಿಸೋದು ಹ್ಮ್ ಹಾಗೆ. ಇಲ್ಲ, ಒಂದು ಒಳ್ಳೇದೇ ಮಾಡ್ಬೋದಲ್ಲ, ಇಲ್ಲಿ ಮಾಡ್ತಾರೆ ಅದನ್ನು. ಅದೇ, ಆದ್ರೆ ಆ ಜನಗಳಿಗೆ ಅಂದ್ರೆ ಇಷ್ಟು ಕೆಲಸಗಳ ಇಷ್ಟು ದಿನ ವ್ಯವಸಾಯ ಬಂದಿರ್ಲಿಲ್ಲ, ಕೊಡ್ತಾರೆ. ಅಂದ್ರೆ ಇಷ್ಟು ದಿನ ಅವ್ರು ಬಂದು ಈ ರೀತಿ ಮಾಡ್ಬೇಕು ಅಂತ ಏನಿರ್ಲಿಲ್ಲ. ಅಲ್ಲಿ ಇವಾಗ ಕಂಪನಿ ಬಂದ್ರು. ಶುರು ಮಾಡಿದಾಗ ನಮ್ಮವರು ಹೋಗಿ ಅದನ್ನ ಅಪೋಸ್ ಮಾಡಿದಾಗ ಹ್ಮ್ ಆವಾಗ ಇಲ್ಲೊಂದು ಕ್ಯಾಂಪಿಂಗ್ ಹಾಕ್ಬಿಡೋದು ಹ್ಮ್ ಅದು ಮೋಸ. ಹಾಗೆ. ಹಾ, ಅದು ಅದು ಅದ್ ನಿಮ್ದು ಮನಸ್ಸು ಸರಿಗಿಲ್ಲ, ನೀವು ಮಾಡ್ಬೇಕು ಅಂತ ಉದ್ದೇಶ ಇಲ್ಲ. ಹಾ, ಒಂದಿಷ್ಟು ಸ್ವಲ್ಪ ಇಷ್ಟು ಖರ್ಚು ಮಾಡಿದ್ರೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಆಗುತ್ತಲ್ಲ, ಒಂದು ಕಂಪನಿ ಆಗುತ್ತೆ ಅಂತ. ಸೂಜಿ ಹಾಕಿ ದಬಳ ಎಳೆಯೋದು ಅಂತಾರೆ. ಸರಿ. ಆಚಾರ್ಯ, ಒಂದ್ ಸಣ್ಣ ಇದು ಹಾ, ನೀವು ಕೊಟ್ಟಿದ್ದ ಎಕ್ಸಾಂಪಲ್ ಟೋಟಲಿ ಅಗ್ರಿ ಮಾಡ್ತೀನಿ. ಅದು ಹಾ, ತಪ್ಪು ಉದ್ದೇಶ ಇಟ್ಕೊಂಡು ಮಾಡೋದು ತಪ್ಪು. ಹ್ಮ್, ಬಟ್ ಶ್ರೀಕಾಂತ್ ಅವ್ರು ಹೇಳಿದ್ರು, ಅದು ನಂಗೆ ತಮಿಳಲ್ಲಿ ಅರ್ಥ ಆಯ್ತು, ಬಟ್ ನಂಗೆ ಹೇಳಕ್ ಬರೋದಿಲ್ಲ. ವ್ಯಾಪಾರದಲ್ಲಿ ಧರ್ಮ ಇಲ್ಲ, ಧರ್ಮದಲ್ಲಿ ವ್ಯಾಪಾರ ಇರಕ್ ಆಗಲ್ಲ ಹಾ. ಅಂತ. ವ್ಯಾಪಾರದಲ್ಲಿ ಧರ್ಮ ನೋಡಬಾರದು, ಧರ್ಮ ಹಾ, ಮಾಡ್ಬೇಕಾದ್ರೆ ವ್ಯಾಪಾರ ಮಾಡಬಾರದು ಅಂತ. ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್. ವ್ಯಾಪಾರದಲ್ಲಿ ಧರ್ಮ ನೋಡಬಾರದು. ಅಂದ್ರೆ ಅಯ್ಯೋ ಇವರು ನಮ್ಮವರು, ಅಂದ್ರೆ ಈಗ ಈಗ ನಾವು ಬ್ರಾಹ್ಮಣರು ಅಂತ ತಿಳ್ಕೊರಿ, ನಾವು ಒಂದೇನು ಕಿರಾಣಿ ಅಂಗಡಿ ಇಟ್ಟಿದ್ದೀವಿ. ಯಾರೋ ಒಬ್ರು ಬೇಕಾದಷ್ಟು ಆಚಾರ ಬಂದ್ರು, ಬೇಕಾದವ್ರ ಆಚಾರ ಮಹಾ ಸುಧಾ ಪಂಡಿತರು ಬಂದ್ರು ಅಂತ ತಿಳ್ಕೊರಿ. ಅಯ್ಯೋ ಅವರಿಗೆ ಒಂದು 10 ರೂಪಾಯಿ ಕೆಜಿ ಕಡಿಮೆ ಕೊಟ್ರಾಯ್ತು ಅಂತ ನಮಗ್ ಲಾಸ್. ಆತರ ಅದನ್ನ ನೋಡಬಾರದು ಅಂತ ಅವ್ರು ಹೇಳಿ. ಹಾ, ಅದನ್ನೇ ಹೇಳಿದ, ಆಹಾರೇ ವ್ಯವಹಾರೇ ಚ ತ್ಯಕ್ತ ಲಜ್ಜಾ ಸುಖೀ ಭವ. ಆಹಾರದಲ್ಲಿ ವ್ಯವಹಾರದಲ್ಲಿ ಲಜ್ಜೆಯನ್ನ ಬಿಡಬೇಕು, ನಾಚಿಕೆಯನ್ನ ಬಿಡಬೇಕು, ಸುಖೀ ಭವ. ಹ್ಮ್ ಹೌದಾ? ಆಹಾರದಲ್ಲಿ ನಮಗೆ ಸ್ವಲ್ಪ ಬೇಕಾ ಅಂತ ಅನಿಸಿರುತ್ತೆ, ಆದ್ರೂ ಮುಜುಗರ, ಸಂಕೋಚ Correct. ಮಾಡ್ಕೊಳ್ಳೋ, ಬೇಡ 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 ಬೇಡ, ಅದು ಬೇಕಾಗಿರುತ್ತೆ. ಬೇಕಾಗಿರುತ್ತೆ. ಆದ್ರೆ ಅಲ್ಲಿ ನಾವು ಸಂಕೋಚ ಮಾಡ್ಕೊಂಡು ನಮಗೆ ಲಾಸು. ಹ್ಮ್ ಆಹಾರದಲ್ಲಿ, ವ್ಯವಹಾರದಲ್ಲೂ ಅಷ್ಟೇ. ಬೇಡ ಬಿಡಿ ಇರ್ಲಿ ನಮ್ಮವರು ಅಂತೇಳಿ ಬಿಟ್ಟು ಬಿಟ್ರೆ ಪ್ರತಿ ಸರಿ ನಮ್ಮವರೇ ಬರ್ತಾರೆ ಮತ್ತೆ ಕಡಿಮೆ ಕೊಡ್ತಾರೆ ಅಂತ, ನಮಗೂ ಲಾಸು. ಆದ್ರಿಂದ ಆಹಾರೇ ವ್ಯವಹಾರೇ ಚ ತ್ಯಕ್ತ ಲಜ್ಜಾ ಸುಖೀ ಭವ. ಆದ್ರಿಂದ ಅಂತವ್ರ ಹತ್ರ ಆಚಾರ್ಯ ಒಂದು ಸರಿ ಕೊಡ್ಬೋದು, ಆಚಾರ್ಯ ಇನ್ಮೇಲಿಂದ ವ್ಯವಹಾರಕ್ಕೆ ಬರಬೇಡಿ ಅಂತನಾದ್ರೂ ಹೇಳಬಹುದು. ಹ್ಮ್. ಅಥವಾ ಬರ್ತೀರಾ, ನಾವು ಎಲ್ಲರಿಗೆ ಹೇಗೆ ಕೊಡ್ತೇವೆ ಅದೇ ರೇಟಲ್ಲೇ ತಗೊಳ್ಳಿ ಅಂತಾನೆ ಹೇಳಬೇಕು, ಲಾಸ್ ಮಾಡ್ಕೊಳ್ಬಾರ್ದು ಅಂತ. ಹಾಗೆ. ಸರಿ ಸರಿ, ಹಾಗೆ ಓಕೆ. ಇಲ್ಲಾಂದ್ರೆ ನಮ್ದು ಏನೇನ್ ಆಕ್ಷನ್ ಇರುತ್ತೋ ಅದರಷ್ಟು ವರ್ಣಾಶ್ರಮದ ಲೆಕ್ಕದಲ್ಲಿ ನಾವು ಮಾಡ್ಕೊಂಡು ಹೋಗ್ತಿರುವಾಗ ಹೌದು ಹೌದು. ದ್ವೇಷ ಬೇಡ, ಇದು ಬೇಡ. ಹ್ಮ್, ಅದರ ಲೆಕ್ಕದಲ್ಲಿ ಮಾಡಿದಾಗ ಈ ಫಲ ಅಪೇಕ್ಷೆ ಇಲ್ಲದೆ ಮಾಡಿದಾಗ ಅದು ಹೌದು. ಸಾತ್ವಿಕ ಕರ್ಮ. ಸಾತ್ವಿಕ ಸರಿ ಆಗುತ್ತೆ. ಸರಿ ಆಚಾರ್ಯ, ಥ್ಯಾಂಕ್ ಯು. ಸರಿ, ಮುಂದೆ ಹೋಗೋಣ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಯಾವ ಒಂದು ಕೆಲಸವನ್ನ, ಕರ್ಮವನ್ನ ಫಲ ಪಡೆಯಬೇಕು, ಅದರಿಂದ ಬರುವಂತಹ ಫಲದ ಅಪೇಕ್ಷೆಯಿಂದಾಗಿ ಮಾಡುವಂಥದ್ದು. ನಾವೆಲ್ಲರೂ ರಾಜಸರೇ, ಸಂಶಯವೇ ಇಲ್ಲ. ಮೋಕ್ಷ ಸಿಗಬೇಕು, ಆದ್ದರಿಂದ ಪರಮಾತ್ಮ ಸಿಗಬೇಕು ಅಂತ ನಾವು ಪರಮಾತ್ಮನನ್ನ ಪೂಜಿಸೋದಿಲ್ಲ. ನಾನು ಮೋಕ್ಷ ಕೊಡೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ ಪರಮಾತ್ಮ, ಎಲ್ಲ ಕಡೆಯಲ್ಲೂ ಭಕ್ತಾದಿಗಳು ಕಡಿಮೆ ಆಗ್ತಾರೆ. ನಾ ಮೋಕ್ಷ ಯಾರಿಗೂ ಕೊಡೋದಿಲ್ಲ. ಯಾರು ಏಕಾಂತ ಭಕ್ತರು ಅಂತ ಇರ್ತಾರೋ, ಪರಮಾತ್ಮನಿಗೋಸ್ಕರ ಪರಮಾತ್ಮ ಯಾರಿಗೆ ಬೇಕಾಗಿರುತ್ತೋ ಅಂಥವ್ರು ಮಾತ್ರ ಭಜಿಸ್ತಾರೆ. ಸುಮ್ಮನೆ ವೃಥಾ ಪ್ರಯತ್ನ ಯಾಕೆ ಮಾಡಬೇಕಪ್ಪ? ಮರಳುಗಾಡಿನಲ್ಲಿ ಹೋಗಿ ಬಾವಿ ತೋಡೋದಂತೆ,
ಎದಕ್ಕೆ ಬೇಕು? ಹೇಗಾದರೂ ಇಲ್ಲೇ ಹುಡ್ತೀವಿ, ಇಲ್ಲೇ ಆರಾಮಾಗಿದ್ರಾಯ್ತು, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಾಯ್ತು ಅಂತ. ಹಾಗೆ ಫಲವನ್ನು ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಕೆಲಸ ಮಾಡುವಂಥವರು. ಅಂತಹ ವ್ಯಕ್ತಿಯಿಂದ, ಯಾರು ಫಲವನ್ನು ಪಡೆಯಬೇಕು ಎನ್ನುವಂತಹ ಬಯಕೆಯಿಂದ ಯಾರಿರ್ತಾರೋ ಅಂತಹ ವ್ಯಕ್ತಿಯಿಂದ, ಮತ್ತಷ್ಟೇ ಅಲ್ಲ, ಫಲವನ್ನು ಪಡಿತಾ ಇದ್ದೇನೆ, ನಾನು ಪಡೆಯಬೇಕು ಅನ್ನೋ ಆಸೆ ಇದೆ, ಅಷ್ಟೇ ಅಲ್ಲ, ನಾನೇ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಎನ್ನುವಂತಹ ಅಭಿಮಾನ ಅವನಿಗೆ. ಬೇರಾರೂ ಅಲ್ಲಪ್ಪ, ನಾನು ಮಾಡಿದ್ದು ಅಂತ ಅಭಿಮಾನ. ನಾ ಮಾಡ್ತಾ ಇದ್ದೇನೆ, ನಾನು ತಂದು ನನ್ನ ಸಂಸಾರಕ್ಕೆ ಹಾಕ್ತಾ ಇದ್ದೇನೆ. ಯಾರು ತಂದು ಹಾಕ್ತಾರೆ? ಎಲ್ಲವೂ ಪೂರ್ವ ನಿಶ್ಚಯ. ಸ್ವಲ್ಪ ಕಷ್ಟಪಡಬೇಕಷ್ಟೆ, ಎಲ್ಲವೂ ಅಷ್ಟೇ. ನಾವು ಈ ರೀತಿ ಕಷ್ಟಪಡಬೇಕು ಅಂತಲೇ ಇದೆ. ಪಟ್ಟಾಗ ಸಿಗತ್ತೆ ಅನ್ನೋ ಹಣೆಯಲ್ಲಿ ಬರೆದಿದ್ರೆ ಏನು ಮಾಡ್ಲಿಕ್ಕಾಗತ್ತೆ? ಕೆಲವೊಬ್ರಿಗೆ ಏನಿಲ್ಲದೆ ಹೋದ್ರೂ ಮನೆಯಲ್ಲಿ ಬಂದು ಬೀಳ್ತಾ ಇರ್ತದೆ. ಹೀಗೆ ನಾನೇ ಮಾಡ್ತಾ ಇದ್ದೇನೆ ಅನ್ನೋ ದುರಹಂಕಾರದಿಂದ ತನ್ನ ಶರೀರವನ್ನು ಬಹಳ ಬಹಳ ಶ್ರಮವಾಗಿ ನೋಡಿಕೊಳ್ಳೋದು. ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು. ಶರೀರಕ್ಕೆ ಆಯಾಸವನ್ನು ಕೊಟ್ಟು ಯಾವ ಒಂದು ಕರ್ಮವನ್ನು ಮಾಡ್ತಾನೋ ಆ ಕರ್ಮ ರಾಜಸ ಅಂತ ಹೇಳಲ್ಪಡುತ್ತೆ ಅಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಯತ್ತು ಕರ್ಮ ಯತ್ತು ಕರ್ಮ, ಯಾವ ಕರ್ಮವಾದರೂ ಕಾಮೇಪ್ಸುನಾ ಫಲಪ್ರಾಪ್ತಿಯ ಬಯಕೆ ಇರುವವನಿಂದ ಸಾಹಂಕಾರೇಣವ ನಾನೇ ಕರ್ತೃ ಎಂಬ ಅಭಿಮಾನ ಇರುವವನಿಂದ ಪುನಃ ಮತ್ತೆ ಬಹುಲಾಯಾಸಂ ಬಹಳ ಆಯಾಸದಿಂದ ಕೂಡಿದ್ದಾಗಿಯೂ ಯತ್ ಕರ್ಮ ಕ್ರಿಯತೆ ಅಲ್ಲ, ತತ್ ಕರ್ಮ ಕ್ರಿಯತೆ. ಬೇಡ ಯತ್ ಕರ್ಮ ಕ್ರಿಯತೆ ಅಂತ ಬರ್ಕೊಳ್ಳಿ. ಯತ್ ಕರ್ಮ ಕ್ರಿಯತೆ, ಯಾವ ಕರ್ಮವು ಆಚರಿಸಲ್ಪಡುವುದೋ ತತ್ ಆ ಕರ್ಮವು ರಾಜಸಂ ಉದಾಹೃತಂ ರಾಜಸ ಎನಿಸುವುದು. ಪ್ರಶ್ನೆ ಇದ್ರೆ ಕೇಳಿ. ಇದೆ ಆಚಾರ್ಯ, ನಮಸ್ಕಾರ. ನಮಸ್ಕಾರ.
ಈ ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ರಿ ನೀವು, ಭೀಮಸೇನ್ ದೇವ್ರದ್ದು ಉದಾಹರಣೆ. ಯಾವುದು? ಭೀಮಸೇನ್ ದೇವ್ರದ್ದು ಉದಾಹರಣೆ. ಅದು ಚರ್ಚೆ ನಡೀತಾ ಇರುತ್ತೆ, ಯಾವ್ದು ಭಕ್ತಿ ಯೋಗ ಮುಖ್ಯಾನೋ, ಕರ್ಮ ಮುಖ್ಯಾನೋ, ಧ್ಯಾನನೋ, ಹಾ ಜ್ಞಾನ. ಹಾ 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 ಅದಕ್ಕೆ ಎಲ್ಲಾರು ಏನೇನೋ ಹೇಳ್ಕೊತಾರೆ, ತಾವೇ ಕರೆಕ್ಟ್ ಆನ್ಸರ್ ಕೊಡ್ತಾರೆ. ಅವಾಗ ಭೀಮಸೇನ್ ದೇವ್ರು ಹೇಳ್ತಾರೆ ಕಾಮ ಮುಖ್ಯ ಅಂತ. ಅದಕ್ಕೆಲ್ಲಾರು ದಂಗ ಹೋಗ್ತಾರೆ, ಹೆಂಗಪ್ಪ ಕಾಮ ಮುಖ್ಯ ಅಂತ ನೀವು ಹೇಳ್ತಾ ಇದ್ದೀರಿ ಅಂತ. ಜ್ಞಾಪಕ ಇದಾವ ಊಟ ಕತೆ? ಗೊತ್ತು ಗೊತ್ತು ಗೊತ್ತು, ನಾನೇ ಹೇಳಿದ್ದು. ನೀವೇ ಹೇಳಿದ್ದು. ಅದಕ್ಕೆ ಹೌದು ಕಾಮ ಯಾಕೆ ಮುಖ್ಯ ಅಂದ್ರೆ, ನಿಮ್ಗೆ ಕಾಮ ಇಲ್ದೇ ನೀವ್ ಏನೂ ಮಾಡಲ್ಲ. ಈಗ ಹೌದು ಲಾಟ್ರಿನಲ್ಲಿ ಒಂದು 10 ಕೋಟಿ ಬಂತು ಅಂದ್ರೆ ಎಲ್ಲರೂ ಹೋಗಿ ₹100 ಹಾಕೊಂಡು ಟಿಕೆಟ್ ತಗೋತಾರೆ. ಹೌದು. ನಿಮ್ಗೆ ಯಾರಿಗೂ ಸಿಗಲ್ಲ ಅಂತ ಗೊತ್ತು, ಆದ್ರೆ ಯಾರಿಗೂ ಒಬ್ಬರಿಗೆ ಸಿಗುತ್ತೆ. ಹಾ ಅದಕ್ಕೋಸ್ಕರ ಆಸೆ ಇರಬೇಕು, ಇಲ್ದೇ ಕೆಲಸ ಆಗಲ್ಲ ಅಂತ. ಅದಕ್ಕೆ ಹೌದು. ಮಾರಲ್ ಆಫ್ ದ ಸ್ಟೋರಿ. ಮಾಡಬೇಕು ಎನ್ನುವಂತಹ ಮಾಡಲೇಬಾರ್ದು. ಕಾಮನೆ, ಅಂದ್ರೆ ಸಾತ್ವಿಕ ಕರ್ಮವನ್ನ ಮಾಡಬೇಕು ಎನ್ನುವಂತಹ ಕಾಮನೆ ಇರಬೇಕು. ಅಷ್ಟೇ. ಆ ಕಾಮ ಅಂದ್ರೆ ಸಾತ್ವಿಕ ಕರ್ಮ ಅಂತಂದ್ರೆ ನಾನು ಮಾಡ್ತಾ ಇಲ್ಲ, ನನ್ನಲ್ಲಿ ಪರಮಾತ್ಮ ನಿಂತು ಮಾಡಿಸ್ತಾ ಇದ್ದಾನೆ ಅಹಂ ಕರ್ತ. ಅಷ್ಟೇ. ಧನ ದುಡ್ಡು ಜಾಸ್ತಿ ಸಂಪಾದಿಸ್ತೀನಿ, ಇನ್ನೊಂದ್ ದೊಡ್ಡ ಹೌದು. ಇದು ಮಾಡ್ಕೋತೀನಿ, ಧರ್ಮ, ಹೆಸರು ಅರ್ಥ, ಮೋಕ್ಷ ಅದು ನಮ್ಮ ಕೈಯಲ್ಲಿಲ್ಲ. ಈ ಮೂರು ನಮ್ಮ ಕೈಯಲ್ಲಿದೆ. ಅಷ್ಟೇ. ಧರ್ಮ, ಅರ್ಥ, ಕಾಮ. ಕಾಮ ಅಷ್ಟೇ. ಈ ಮೂರರಲ್ಲಿ ಕಾಮವೇ ಶ್ರೇಷ್ಠ. ಯಾಕೆ ಅಂತಂದ್ರೆ ಕಾಮ ಅಂತಂದ್ರೆ ಆಸೆ. ನಾವು ಧರ್ಮ ಮಾಡಬೇಕು ಅನ್ನೋ ಆಸೆ ಇಲ್ಲದೆ ಹೋದ್ರೆ ಧರ್ಮಾಚರಣೆ ಏನಾದ್ರೂ ಹೇಗೆ ಮಾಡ್ತೀರಿ? ಅದೇ ಎಕ್ಸಾಕ್ಟ್ಲಿ. ನಾವು ಮತ್ತೊಬ್ಬರ ಅವನು ಕ್ಷತ್ರಿಯರಾಗಿದ್ರು, ಅದರಿಂದಾಗಿ ಹೋಗಿ ಯುದ್ಧ ಮಾಡಬೇಕು ಎನ್ನುವಂತಹ ಆಸೆ ಇಲ್ಲದೆ ಹೋದ್ರೆ ದುಡ್ಡು ಹಣವನ್ನ ಸಂಪಾದನೆನಾದ್ರೂ ಹೇಗೆ ಮಾಡುತ್ತೆ? ಆದ್ರಿಂದ ಆ ಮನಸ್ಸಿನ ಸಂಕಲ್ಪ, ಕಾಮ ಅದೇ ಮನಸ್ಸಿನ ಸಂಕಲ್ಪ, ಅದನ್ನ ಅದೇ ಶ್ರೇಷ್ಠ. ಅದು ಇಲ್ಲದೆ ಹೋದ್ರೆ ಧರ್ಮ ಅರ್ಥಗಳು ಸಾಗೋದಿಲ್ಲ, ಅದನ್ನ ಆಚರಣೆ ಮಾಡ್ಲಿಕ್ಕೂ ಬರೋದಿಲ್ಲ ಅಂತ. ಧನ್ಯವಾದ ಆಚಾರ್ಯ. ಸರಿ, ಮುಂದೆ ಹೋಗೋಣ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ನೋಡಿ, ಅನುಬಂಧಂ ಮುಂದೆ ಆಗುವ ದುಷ್ಪರಿಣಾಮ ಅಂದ್ರೆ ಈಗ ಈ ಒಂದು ಕೆಲಸವನ್ನ ಮಾಡೋದ್ರಿಂದಾಗಿ ಮುಂದೆ ಏನು ನಮಗೆ ಅದರ ಪರಿಣಾಮ ಆಗತ್ತೆ, ಕೆಟ್ಟ ಪರಿಣಾಮ ಆಗತ್ತೆ ಅನ್ನೋದನ್ನು ವಿಚಾರ ಮಾಡದೇ ಇರುವಂಥದ್ದು. ಕ್ಷಯಂ, ಯಾವ ಒಂದು ಕೆಲಸದಿಂದ ಮತ್ತೊಬ್ಬರಿಗೋ ಅಥವಾ ಮತ್ತೊಂದು ವಸ್ತುವಿಗೋ ಮತ್ತೊಂದು ಜೀವಿಗಳಿಗೋ ನಾಶ ಉಂಟಾಗತ್ತೆ, ಅಥವಾ ತನಗೇ ಏನೋ ಒಂದು ಅವನು ಕಳ್ಕೊಳ್ತಾನೆ, ಅಂತಹ ಕರ್ಮವನ್ನು ಮಾಡುವಂಥದ್ದು. ಹಿಂಸಾ, ಮತ್ತೊಬ್ಬರಿಗಾಗುವ ಪೀಡೆಯನ್ನ ವಿಚಾರ ಮಾಡದೇ ಇರುವಂಥದ್ದು. ಪೌರುಷ, ತನ್ನ ಸಾಮರ್ಥ್ಯಕ್ಕಿಂತ ಅಧಿಕವಾದ ಕೆಲಸವನ್ನ ಮಾಡುವಂಥದ್ದು. ಪರಮಾತ್ಮ ಎಲ್ಲಕ್ಕೂ ಕತ್ತರಿ ಹಾಕ್ತಾನೆ. ತನ್ನ ಯೋಗ್ಯತೆ, ಆಯಾಯ ಜೀವಿಗಳ ಯೋಗ್ಯತೆ ಎಷ್ಟು ಇದೆಯೋ ಅಷ್ಟೇ ಕರ್ಮ ಮಾಡಬೇಕು. ಈ ಜನ್ಮದಲ್ಲಾಗದೆ ಅವನು ಅದಕ್ಕಿಂತಲೂ ಮಿತಿ ಮೀರಿದ ಒಂದು ಪುಣ್ಯ ಸಂಪಾದನೆಯನ್ನು ಮಾಡಿದರೆ, ವಿಚಾರ ಮಾಡಿ, ಒಬ್ಬ ಜೀವಿ ಇದ್ದಾನೆ, ಸಾತ್ವಿಕನೇ, ಅಕಸ್ಮಾತ್ ಏನೋ ಒಂದು ಅವನ ಪ್ರಾರಬ್ಧ ಕರ್ಮದಿಂದಾಗಿ ಅತ್ಯಂತ ಪಾಪ ಕೆಲಸವನ್ನ ಮಾಡಿದರೂ ಕೂಡ ಪರಮಾತ್ಮ ಮಧ್ಯಕ್ಕೆ ತರ್ತಾನೆ. ಅವನ ಹತ್ರ ಪುಣ್ಯ ಕೆಲಸವನ್ನ ಮಾಡಿಸಿ ಮಧ್ಯಕ್ಕೆ ಸಮವಸ್ಥೆಯಲ್ಲಿ ತರ್ತಾನೆ. ಆಯಿತು, ಅವನು ತನ್ನ ಯೋಗ್ಯತೆಗಿಂತಲೂ ಮೀರಿದ ಪುಣ್ಯವನ್ನ ಮಾಡಿದರೂ ಕೂಡ ಅದು ಸರಿಯಲ್ಲ. ಅದರಿಂದ ಆ ಒಂದು ಪುಣ್ಯದಿಂದ ಬರುವಂತಹ ಸುಖವನ್ನ ಅನುಭವಿಸ್ಲಿಕ್ಕೆ ಇವನು ಅನೇಕ ಜನ್ಮಗಳು ಬೇಕಾಗತ್ತೆ. ಅದನ್ನು ರಿಡ್ಯೂಸ್ ಮಾಡ್ತಾನೆ ಪರಮಾತ್ಮ. ಗೌತಮ ಋಷಿಗಳು ಅದ್ಭುತವಾದ ಅವರ ಯೋಗ್ಯತೆಯನ್ನು ಮೀರಿ ಪುಣ್ಯ ಸಂಪಾದನೆಯನ್ನು ಮಾಡಿದ್ದರು. ಇಂದ್ರ ಬಂದ, ಅವರಿಂದ ಶಾಪಗ್ರಸ್ತನಾದ. ಅವರಿಗೆ ಮಾಡಿದಂತಹ ಉಪಕಾರವೇನೇ ಅದು?
ದೇವತೆಗಳು ಹೀಗೆ ಆಟ ಆಡೋದು. ಸಾತ್ವಿಕರಿಗೆ ಒಳ್ಳೆಯದೇ ಆಗೋದು, ಕಟ್ಟಿಟ್ಟ ಬುತ್ತಿ. ಇಂದ್ರದೇವರು ಆ ಗೌತಮ ಋಷಿಗಳಿಂದ ಉತ್ತಮರು ಕಕ್ಷೆಯಲ್ಲಿ. ಅವರಿಂದ ಶಾಪಗ್ರಸ್ತನಾಗಿ ಪುಣ್ಯ ಎಲ್ಲ ರೆಡ್ಯೂಸ್ ಆಯಿತು. ಅದಕ್ಕೆ ಆಚಾರ್ಯ ನಾವೆಲ್ಲ ಜಾಸ್ತಿ ಪುಣ್ಯ ಮಾಡಲಿಕ್ಕೆ ಹೋಗೋದಿಲ್ಲ, ಆರಾಮಾಗಿ ಇದ್ಬಿಡ್ತೀವಿ. ಪುಣ್ಯ ಮಾಡ್ರಿ, ರಿಡ್ಯೂಸ್ ಮಾಡೋದು ಅವನು ಮಾಡ್ತಾನೆ. ಪಾಪದ ಕೆಲಸ ಅಂತರೂ ಬೇಡ ಅಂದ್ರೂ ಆಗ್ತಿರುತ್ತೆ, ಅದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ. ಪುಣ್ಯ ಜಾಸ್ತಿ ಆಯಿತು, ಅದು ರಿಡ್ಯೂಸ್ ಮಾಡ್ಲಿಕ್ಕೆ ಅವನಿದ್ದಾನೆ, ನೋಡ್ಕೊಳ್ಳಿಕ್ಕೆ ಅವನಿದ್ದಾನೆ. ಅಷ್ಟು ಋಷಿ ಮುನಿಗಳಷ್ಟು ಮಾಡುವಂತಹ ಪುಣ್ಯ ಸಂಪಾದನೆ ನಮ್ಮಲ್ಲಿ ಆಗೋದಿಲ್ಲ, ಹೌದಾ? 100%ಅಲ್ಲಿ 10% ಮಾತ್ರ ನಾವು ಸರಿ ಮಾಡ್ತೇವೆ. ಒಂದು ಕರ್ಮ ತಂದಾಗ ಅದರಲ್ಲಿ ಯಾವ್ಯಾವ ಸಲಕರಣೆ ಬೇಕು, ಅದರಿಂದ ಬರುವಂತಹ ಪುಣ್ಯ ಕರ್ಮ ಏನೇನಿದೆ, ಪುಣ್ಯ ವಿಶೇಷ ಏನೇನಿದೆ, ಅದಷ್ಟು ನಮಗೆ ಬರೀ 10% ಮಾತ್ರ ಸಿಗುತ್ತೆ. ನೀವು ಎಷ್ಟೇ ನಿಯಮಬದ್ಧವಾಗಿ ಮಾಡಿದರೂ ಮಾನವರಿಗೆ ಹೇಳ್ತಾ ಇದ್ದಾರೆ ಅವರು. ಆದ್ದರಿಂದ ನಮ್ಮ ಯೋಗ್ಯತೆಯನ್ನ ಮೀರಿ ಆದರೂ, ನಮ್ಮ ಯೋಗ್ಯತೆ ಎಷ್ಟಿದೆ ಅಂತ ನಮಗೆ ಏನು ಗೊತ್ತಿದೆ ಹೇಳ್ರಿ? ಏನು ಗೊತ್ತಿದೆ ನಮಗೆ? ಗೊತ್ತೇ ಇಲ್ಲ ನಾವು. ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಪುಣ್ಯ ಕರ್ಮ ಮಾಡಬೇಕು. ಪೌರುಷಂ, ತನ್ನ ಸಾಮರ್ಥ್ಯವನ್ನ ನೋಡದೇನೆ ಅತ್ಯಂತ ಆಯಾಸವನ್ನ ಆಗುವ ಹಾಗೆ ಮಾಡುವಂತಹ ಕೆಲಸ. ಈ ಒಂದು ಕೆಲಸದಿಂದ ಏನು ಲಾಭ ಏನು ನಷ್ಟ ಅನ್ನೋದನ್ನು ವಿಮರ್ಶೆಯೇ ಮಾಡುವುದಿಲ್ಲ, ಅನವೇಕ್ಷ. ಅಷ್ಟೇ ಅಲ್ಲ, ಮೋಹಾತ್, ನಾನೇ ಕರ್ತೃ ಅಥವಾ ಬೇರೆ ಯಾರೋ ಹೇಳಿರುವುದರಿಂದ ಅದನ್ನ ಮಾಡೋದು. ಅಜ್ಞಾನದಿಂದ ಮಾಡುವಂತಹ ತಪ್ಪು ಕಲ್ಪನೆ, ತಪ್ಪು ತಿಳುವಳಿಕೆಯಿಂದ ಮಾಡುವಂತಹ ಯಾವ ಕರ್ಮ ಇದೆ ಅದು ತಾಮಸ ಎನ್ನುವಂಥದ್ದು. ಅರ್ಥ ಬರ್ಕೊಳ್ಳಿ. ಸಮಯ ಆಗಿದೆ, ಇದರ ಅರ್ಥವನ್ನ ನಾಳೆ ಹೇಳೋಣ. ಹೇಳ್ಬೋದಾ? 8 ನಿಮಿಷ ಇದೆ ಆಚಾರ್ಯ, 8 ನಿಮಿಷ ಇದೆ. ಮಾಡಿ 8 ನಿಮಿಷ ಇದೆ. ಮಾಡಿ ಆಚಾರ್ಯ, ಮಾಡಿ. 5-10 ನಿಮಿಷ ಏನ್ ತೊಂದರೆ ಇಲ್ಲ. ಅನುಬಂಧಂ ಮುಂದೆ ಆಗುವ ಅನರ್ಥ, ಮುಂದೆ ಆಗುವ ಅನರ್ಥವನ್ನು ಕ್ಷಯಂ ಹಾನಿಯನ್ನು ಹಿಂಸಾ ಮತ್ತೊಬ್ಬರಿಗಾಗುವ ತೊಂದರೆಯನ್ನು ಪೌರುಷಂ ಚ ತನ್ನ ಸಾಮರ್ಥ್ಯ ಇವುಗಳನ್ನೂ ಅನಪೇಕ್ಷ್ಯ ವಿಚಾರ ಮಾಡದೆ ಮೋಹಾತ್ ಮಿಥ್ಯಾಜ್ಞಾನದಿಂದ ಯತ್ ಕರ್ಮ ಆರಭ್ಯತೆ ಯಾವ ಕರ್ಮವು ಆಚರಿಸಲ್ಪಡುವುದೋ ತತ್ ಅದು ತಾಮಸ ಮುಚ್ಯತೆ, ತಾಮಸ ಎನಿಸುತ್ತದೆ. ಇನ್ನೊಂದು, ಇವತ್ತು ಹರಿವಾಸರ ಇತ್ತು.
ಅದನ್ನು ಪ್ರದೋಷ ಇಲ್ಲ, ನಾಳೆ ಪ್ರದೋಷ ಇದೆ, ಆದರೆ ಹೊಸ ಪಾಠವನ್ನು ಮಾಡಬಾರದು. ಆದ್ದರಿಂದ ಇವತ್ತೇ ಒಂದು 4 ಶ್ಲೋಕವನ್ನು ಹೇಳಿಬಿಡೋಣ, ಅದರ ಅರ್ಥವನ್ನು ನಾಳೆ ಹೇಳೋಣ. ಸರಿನಾ? ಹಾಗೆ 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 ಹಿಂದಿನ ಪ್ರದೋಷದಲ್ಲೂ ಕೂಡ ಮಾಡೋಣ ಅಂತ. ಅಂದ್ರೆ ಹಿಂದಿನ ದಶಮಿ ದಿನಾನೇನೆ ಒಂದು 4 ಶ್ಲೋಕವನ್ನ, ಬರೀ ಶ್ಲೋಕವನ್ನು ಹೇಳಿಬಿಡೋಣ, ಅದರ ತಾತ್ಪರ್ಯ ಅರ್ಥ ಎಲ್ಲ ಅವತ್ತಿನ ದಿನ ನೋಡೋಣ. ಆಯ್ತು ಆಯ್ತು ಆಯ್ತು, ಹಾಗೆ ಆಗ್ಲಿ ಆಚಾರ್ಯ, ಹಾಗೆ ಆಗ್ಲಿ. ಮುಂದಿನ ಶ್ಲೋಕ. ಮುಕ್ತ ಸಂಗೋ ನಹಂ ವಾದಿ ಧೃತ್ಯುತ್ಸಾಹ ಅನ್ವಿತಃ ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ಇದು ಹಳೆ ಶ್ಲೋಕ ಅಲ್ವಾ ಇದು? ಇದು ಹಳೆ ಶ್ಲೋಕ ಅಲ್ಲ, 24 ಇದ್ದಿದ್ದು. ಆಚಾರ್ಯ ಮತ್ತೆ ಬರ್ತಿದೆ. 27 ಬೇರೆ ಇದೆ. ರಾಗಿ ಕರ್ಮ ಫಲಾಪೇಪ್ಸು, ಅದು ರಾಗಿ ಕರ್ಮ ಫಲ. ಓಕೆ ಓಕೆ. ರಾಗಿ ಕರ್ಮ ಫಲ ಫಲ ಸುಹು. ರಾಗಿ ಕರ್ಮ ಫಲಾಪೇಪ್ಸು. ಮೈಕ್ ಆಫ್ ಮಾಡಿ. ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷ ಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಠೋ ನೈಷ್ಕೃತಿಕೋ ಲಸಃ ವಿಷಾದೀ ದೀರ್ಘಸೂತ್ರೀ ಚ ಕರ್ತಾ ತಾಮಸಮುಚ್ಯತೆ. ಸಾಕು, ಇಲ್ಲಿ ತನಕ ಮುಗಿಸೋಣ. 3 ಶ್ಲೋಕ ಆಯಿತು. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ ಅರ್ಪಣಮಸ್ತು. ವಿಷ್ಣು